ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ದುಬಾರಿ ದುನಿಯಾ. ಇದೇ ದುಬಾರಿ ದುನಿಯಾದಲ್ಲಿ ಬದುಕು ಕಟ್ಟಿಕೊಳ್ಳೋ ಅನಿವಾರ್ಯ. ಹೀಗಿದ್ರೂ ಸರ್ಕಾರ ಮಾತ್ರ ಸದ್ದಿಲ್ಲದೆ ಮತ್ತೆ ಶಾಕ್ ನೀಡೋ ಕೆಲಸ ಮಾಡ್ತಿದೆ. ಕೇವಲ 10 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 3 ಬಾರಿ ಏರಿಕೆಯಾಗಿದ್ದು ಮಧ್ಯಮ ವರ್ಗದ ಜನರು ಬದುಕುವುದೇ ಕಷ್ಟವಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೇ ತಿಂಗಳಲ್ಲೇ 3 ಹಂತದಲ್ಲಿ ತೈಲ ಬೆಲೆ ಏರಿಸಿ ಬಿಗ್ ಶಾಕ್. 10 ದಿನದಲ್ಲಿ 3ನೇ ಸಲ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ. ದಿನಸಿ ತರಕಾರಿ ಬೆಲೆ ಗಗನಕ್ಕೇರುವ ಭೀತಿ, ಜನರಲ್ಲಿ ಆತಂಕ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧದಿಂದ ಕಷ್ಟಪಟ್ಟು ದುಡಿಯೋ ಕೈಗಳಿಗೆ ದೊಡ್ಡ ಮಟ್ಟದ ಶಾಕ್ ಕೊಟ್ಟಿದೆ. ಪಂಚರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂತೆ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಮೋದಿ ಹೇಳ್ತಿದ್ದಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಬಾರಿ ಬೆಲೆ ಏರಿಕೆಯಾಗಿದೆ. ಅಂದ್ರೆ ಕಳೆದ 10 ದಿನದಲ್ಲೇ ಪೆಟ್ರೋಲ್ ಪ್ರತಿ ಲೀಟರ್ಗೆ ₹5.12, ಡೀಸೆಲ್ ಪ್ರತಿ ಲೀಟರ್ಗೆ ₹5.2 ಹೆಚ್ಚಳವಾಗಿದೆ. ಆ ಮೂಲಕ ₹102.91 ಪೆಟ್ರೋಲ್ ಇದೀಗ ₹108.03 ತಲುಪಿದ್ದು, ₹89.06 ಡೀಸೆಲ್ ₹94.08 ಬಂದು ನಿಂತಿದೆ. ಕಳೆದ ಹಲವು ವರ್ಷಗಳಿಂದ ದರ ಏರಿಕೆಯಾಗದೆ ಯಥಾಸ್ಥಿತಿಯಲ್ಲಿದ್ದ ಪೆಟ್ರೋಲ್ ಡೀಸೆಲ್ ಬೆಲೆ ನಿರೀಕ್ಷೆಗೂ ಮೀರಿ ಹೆಚ್ಚಳವಾಗಿದೆ. ಮೇ 15ರಂದು ಪೆಟ್ರೋಲ್ ₹3.27 ಏರಿಕೆಯಾಗಿತ್ತು. ಇದಾಗಿ 5 ದಿನ ಕಳೆಯುತ್ತಿದ್ದಂತೆ ಪ್ರತಿ ಲೀಟರ್ಗೆ 95 ಪೈಸೆ ಆಗೇನೆ ಮೇ 23ರಂದು 90 ಪೈಸೆ ಹೆಚ್ಚಳವಾಗಿದೆ. ಪೆಟ್ರೋಲ್ ರೀತಿಯೇ ಡೀಸೆಲ್ ಬೆಲೆಯೂ ಏರಿಕೆಯಾಗಿದ್ದು ಮೇ 15ರಂದು ₹3.11 ಏರಿಕೆಯಾಗಿತ್ತು. ಬಳಿಕ ಮೇ 20ರಂದು 94 ಪೈಸೆ, ಮೇ 23ರಂದು 97 ಪೈಸೆ ಏರಿಕೆಯಾಗಿದೆ. ದರ ಏರಿಕೆಗೆ ವಾಹನ ಸವಾರರ ಆಕ್ರೋಶ ಕಾರಣವಾಗಿದ್ದರೂ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತದೆ? ಏನು ಮಾಡೋಕ್ಕಾಗಲ್ಲ. ಈಗೆಲ್ಲ ಜನಸಂದಣಿ ಹೊರದೇಶಗಳಲ್ಲೆಲ್ಲನೇ ಆಗಿದ ತಕ್ಷಣ ಜಾಸ್ತಿ ಮಾಡಿದ್ದಾರೆ, ಸರಿನಾ? ನಮ್ಮ ದೇಶದಲ್ಲಿ ಇನ್ನೂ ಮಾಡಿರಲಿಲ್ಲ, ಈಗ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಆಗ್ಬೋದು, ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಅಷ್ಟೇನೆ. ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ದೇಶ ಉಳಿಬೇಕು ಮಾಡಬೇಕು ಅಂದ್ರೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇದನ್ನು ರಾಜ್ಯ ಸರ್ಕಾರನ ಅರ್ಥ ಮಾಡ್ಕೋಬೇಕು, ಸರಿನಾ? ಸುಮ್ಮನೆ ಇಲ್ಲಿರೋದೆಲ್ಲ ಅದು ಇದು ಗೂಬೆ ಎಲ್ಲ ಕುಂಡಿಸ್ಬಾರ್ದು. ಏನು ಹೇಳ್ತೀರಿ ಸರ್? ಎಷ್ಟು ಬರ್ಡನ್ ಆಗುತ್ತೆ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ? ಬರ್ಡನ್ನೇ ಸರ್, ಇದು ತುಂಬ ಬರ್ಡನ್ನೇ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಹಂತವಾಗಿ ಏರಿಸ್ತಾರೆ. ಅದೆಲ್ಲ ಗೌರ್ಮೆಂಟ್ ಟೆಕ್ನಿಕ್ ಸರ್ ಅಷ್ಟೇ. ಇದ್ರ ಬಗ್ಗೆ ಏನು ಹೇಳೋಕ್ಕಲ್ಲ. ಯಾರು ಏನು ಹೇಳ್ಕೊಂಡ್ರು ಯಾರು ಏನೂ ಕಂಟ್ರೋಲ್ ಇಲ್ಲ. ನಾವು ಎಷ್ಟು ಬುದ್ಧಿವಂತರಾಗಿರ್ತೀವಿ ಅಷ್ಟು ಒಳ್ಳೆಯದು ಅಷ್ಟೇ. ಇದ್ರ ಬಗ್ಗೆ ಏನು ಮಾಡೋಕ್ಕೂ ಆಗಲ್ಲ. ನಮ್ಮ ಜೇಬಿಗೆ ಕತ್ರಿ ಬೀಳ್ತಾ ಇದೆ. ಸರ್ಕಾರದವರು ಇದ್ರ ಬಗ್ಗೆ ಏನಾದರೂ ಗಮನ ಹರಿಸ್ಬೇಕು. ಹಂಗಂತ ಇದ್ರದ್ದು ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆದರೆ ಅವರು ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು, ಅಷ್ಟೇ ನಾವು ಕೇಳ್ಕೊಳ್ಳೋದು ಅವ್ರನ್ನ. ಕಚ್ಚಾ ತೈಲದ ಬೆಲೆ ಏರಿಕೆ ನೆಪದಲ್ಲಿ ಆಗ್ತಿರೋ ಈ ದಿಢೀರ್ ದರ ಹೆಚ್ಚಳ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಸಾರಿಗೆ ವೆಚ್ಚ ಹೆಚ್ಚಾಗಿ ದಿನಸಿ ತರಕಾರಿ ಸೇರಿದಂತೆ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಗಗನಕ್ಕೇರೋ ಭೀತಿ ಎದುರಾಗಿದೆ. ಸರ್ಕಾರ ಇದಕ್ಕೆ ಯಾವಾಗ ಬ್ರೇಕ್ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.